ಹೆಲೋ ಗೈಸ್, ವೆಲ್ಕಮ್ ಟು ಅಪೂರ್ವ ಅಡಿಗೆ ಮನೆ. ಇವತ್ತು ನಾನು ಕೇಕಿಗೆ ಬೇಕಾಗುವಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೇಸ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಕ್ರಿಗಳಲ್ಲೆಲ್ಲ ನಿಮಗೆ ಪ್ರಿಮಿಕ್ಸ್ ಯೂಸ್ ಮಾಡಿಕೊಂಡು ಕೇಕ್ ಬೇಸ್ ಮಾಡ್ತಾರೆ, ತುಂಬ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಪ್ರಿಮಿಕ್ಸ್ ಯೂಸ್ ಮಾಡಿಕೊಂಡು ನಿಮಗೆ ಬೇಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಮೊಸರು ಯೂಸ್ ಮಾಡಿಕೊಂಡು ಬೇಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ 3 ಥರ ಬೇಸ್ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು 3 ಬೇಸ್ನ ಫಸ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬೇಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಒಂದು OTG ಇರ್ಬೋದು, ಮೈಕ್ರೋವೇವ್ ಇರ್ಬೋದು, ಅಥವಾ ಮೈಕ್ರೋವೇವ್ OTG ಎರಡೂ ಇಲ್ಲ ಅಂತ ಅಂದರೆ ಮನೇಲಿರೋ ಪಾತ್ರೆ ಯೂಸ್ ಮಾಡಿಕೊಂಡು ಬೇಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕಿಬಿಟ್ರೆ ತುಂಬ ಲೆಂತಿ ಆಗುತ್ತೆ, ಕನ್ಫ್ಯೂಷನ್ಸ್ ಆಗೋಗುತ್ತೆ. ಅದಕ್ಕೆ ಇದರಲ್ಲಿ ಫಸ್ಟ್ ನೀವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ರೆಸಿಪಿ ಮೊಸರು ಯೂಸ್ ಮಾಡಿಕೊಂಡು ಬೇಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಎರಡನೇದು ಬಂದುಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿಕೊಂಡು ಹೇಗೆ ಬೇಕ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೂರನೇದು ಪ್ರಿಮಿಕ್ಸ್ ಹೇಳ್ಕೊಡ್ತೀನಿ. ಸೊ ಮೊದಲು ಇವಾಗ ನೋಡೋಣ ಬನ್ನಿ. ಇದಕ್ಕೆ ನಾವು ಮೊದಲು 220 ಗ್ರಾಮ್ ಅಷ್ಟು ಮೊಸರು, ಮೊದಲು ಹೇಳಿದಾಗ ಇದು ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು. ತಣ್ಣಗಿರೋದು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರನ್ನ ನೀವು ತೊಗೋಬೇಡಿ. ಮೊಸರು ಯಾವ ಕಾರಣಕ್ಕೂ ಹುಳಿ ಇರಬಾರ್ದು, ಓಕೆನಾ. ನೆಕ್ಸ್ಟ್ ಇವಾಗ ಇದಕ್ಕೆ ಸಕ್ಕರೆ ತೊಗೋಬೇಕು. 180 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮೊದಲು ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಸ್ವಲ್ಪ ಕರಗಬೇಕು. ನೆಕ್ಸ್ಟ್ ಇವಾಗ ನೀವು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತೊಗೊಳ್ಳಿ. ನೋಡಿ, ನಾನು ಹೇಳಿದ್ನಲ್ಲ ಒಂದು ಲೆವೆಲಲ್ಲಿ ಇರಬೇಕು ಅಂತ, ಅದೇ ಥರ. ಮತ್ತು 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತೊಗೊಳ್ಳಿ. ಮೆಷರ್ಮೆಂಟು ಕೇಕಲ್ಲಿ ಯಾವಾಗಲೂ ಕರೆಕ್ಟಾಗಿರಬೇಕು. ಬೇರೆ ಅಡುಗೆಯಲ್ಲಿ ಹೆಚ್ಚು ಕಮ್ಮಿ ಮಾಡಿದಾಗ ಇದು ಮಾಡಿದ್ರೆ ಚೆನ್ನಾಗಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕಿವಾಗ ನೀವು 1/2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಬಟ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 100 ಗ್ರಾಮ್ ಅಷ್ಟು ಎಣ್ಣೆ, ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೆಲ್ ಬರುವಂಥ ಅಥವಾ ಟೇಸ್ಟ್ ತುಂಬ ಡಿಫರ್ ಇರುವಂಥ ಎಣ್ಣೆನ ಯೂಸ್ ಮಾಡಬೇಡಿ. ಈ ಸನ್ಫ್ಲವರ್ ಆಯಿಲು, ಫಾರ್ಚೂನ್ ಆಯಿಲ್ ಆ ಥರ ಬರುತ್ತಲ್ಲ, ನೀವು ಆ ಥರ ಯೂಸ್ ಮಾಡಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಮೊಸರು ಜೊತೆ ನೀಟಾಗಿ ಕಂಬೈನ್ ಆಗಬೇಕು, ಮಿಕ್ಸ್ ಆಗಬೇಕು ಚೆನ್ನಾಗಿ. ಒಂದು 2 ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ನೋಡಿ. ಇವಾಗ ಚೆನ್ನಾಗೂ ಮಿಕ್ಸ್ ಆಗಿದೆ ಮತ್ತು ಸಕ್ಕರೆನೂ ಕರಗಿದೆ. ಇದನ್ನ ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಸಾಣಿಸೋದು ಇಟ್ಕೊಂಡು ಇದಕ್ಕೆ 190 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ 45 ಗ್ರಾಮ್ ಅಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಕೋಕೋ ಪೌಡರ್ ತೊಗೊಳ್ಳುವಾಗ ನೀವು ಒಳ್ಳೆ ಬ್ರ್ಯಾಂಡಿನ ತೊಗೊಳ್ಳಿ ಯಾವಾಗಲೂ, ಇಲ್ಲಾಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಸಾಣಿಸ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮೈದಾ ಮತ್ತು ಕೋಕೋ ಪೌಡರ್ ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಗಂಟು ಒಡ್ಕೊಂಡಿರುತ್ತೆ. ಇವಾಗ ನೋಡಿ, ನಾವು ಸಾಣಿಸ್ಕೊಂಡ್ವಲ್ಲ, ಅದನ್ನು ಈ ಮೊಸರು ಮತ್ತು ಎಣ್ಣೆ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ಚರ್ ಮಾಡಿವಲ್ಲ ಅದರೊಳಗಡೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ನೀವು ಮಾಡ್ಕೋಬೇಕು. ಹೆಂಗೆ ಬೇಕಂಗೆ ತಿರುಗಿಸ್ಬೇಡಿ, ಈ ಥರ. ಸೇಮ್ ಇದೇ ಥರನೇ ನೀವು ವೆನಿಲಾ ಕೇಕ್ ಕೂಡ ಮಾಡ್ಕೋಬೋದು. ಜಸ್ಟ್ ಇದರಲ್ಲಿ ಕೋಕೋ ಪೌಡರ್ನ ಸ್ಕಿಪ್ ಮಾಡಿ. ಕೋಕೋ ಪೌಡರ್ ಸ್ಕಿಪ್ ಮಾಡಿದ್ರೆ ಇದು ವೆನಿಲಾ ಕೇಕ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ಸೊ ಎರಡೂ ರೆಸಿಪಿನೂ ನಾನು ಒಂದರಲ್ಲೇ, ತುಂಬ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಒಂದರಲ್ಲೇ ಹೇಳಿದ್ದೀನಿ. ಸೊ ಇದೇ ಥರನೇ ನೀವು ಕೋಕೋ ಪೌಡರ್ ಸ್ಕಿಪ್ ಮಾಡಿಬಿಟ್ಟು ವೆನಿಲಾ ಕೇಕ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಮೂತ್ ಟೆಕ್ಸ್ಚರ್ ಇರಬೇಕು. 8 ಇಂಚಿನ ಟಿನ್ನಲ್ಲಿ ಬಟರ್ ಪೇಪರ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಇದರೊಳಗಡೆ ಹಾಕೋತಿದ್ದೀನಿ. ಇದನ್ನು ಇವಾಗ ಒಂದು ಲೆವೆಲಿಗೆ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಳ್ಳಿ. ಈ ಥರ ಏರ್ ಬಬಲ್ಸ್ ಏನಾದ್ರು ಇದ್ದರೆ ಅದು ಹೊಟ್ಟೋಗ್ಬೇಕು. ಇದು ಮೊಸರು ಯೂಸ್ ಮಾಡ್ಕೊಂಡು ಮಾಡಿದ್ನಲ್ಲ ಚಾಕ್ಲೇಟ್ ಕೇಕ್ ಅದು. ಸೊ ಇದನ್ನು ಅಷ್ಟೇ ತಣ್ಣಗಾದ್ಮೇಲೆ ಪೂರ ಸೈಡಲ್ಲಿ ಈ ಥರ ಒಂದ್ಸತಿ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಬಿಸಿನಲ್ಲಿ ನೀವು ಅನ್ಮೋಲ್ಡ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಆರದ್ಮೇಲೆ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ನಾನು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ಬೇಸ್ ಮಾಡ್ತಾಯಿದ್ದೀನಿ. ಮೊದಲು ಇದಕ್ಕೆ ನಾವು 45 ಗ್ರಾಮ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲಾದರೂ ರೂಮ್ ಟೆಂಪ್ರೇಚರ್, ಅಂದರೆ ಫ್ರಿಜ್ಜಲ್ಲಿ ಇರಬಾರ್ದು, ಹೊರಗಡೆ ಎತ್ತಿಟ್ಬಿಟ್ಟು ಅದು ಪೂರ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ತೊಗೋಬೇಕು. 45 ಗ್ರಾಮ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. 40 ಗ್ರಾಮ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಲ್ಲದನ್ನು ನೀವು ಕರೆಕ್ಟಾಗಿ ತೂಕ ಮಾಡಿಬಿಟ್ಟೆ ತೊಗೋಬೇಕು. ಎಷ್ಟೊಂದಷ್ಟು ತೊಗೊಂಡ್ರೆ ಕೇಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅಂದಾಜು ಮೇಲೆ ತೊಗೊಳೋದಕ್ಕೆ ಹೋಗಬೇಡಿ. ಸೊ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು 55 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಇವಾಗ ನೀವು ಬೀಟರಲ್ಲಿ 2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸಕ್ಕರೆ ಇದೆಯಲ್ಲ, ಅದು ಬೆಣ್ಣೆ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೀಡಿಯಮ್ ಅಥವಾ ಹೈನಲ್ಲಿ ಇಟ್ಬಿಟ್ಟು ನೀವು ಇದನ್ನು ವಿಸ್ಕ್ ಮಾಡ್ಕೊಳ್ಳಿ, ಅಂದರೆ ಬೀಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೇಕಾಗಿದೆ. ಇದಕ್ಕೆ ನೀವು ಇವಾಗ ಕಂಡೆನ್ಸ್ಡ್ ಮಿಲ್ಕ್ನ ಹಾಕೋಬೇಕು. ಕಂಡೆನ್ಸ್ಡ್ ಮಿಲ್ಕ್ ನಾನು 240 240 ಗ್ರಾಮ್ಸ್ ತೊಗೊಂಡಿದ್ದೀನಿ.
ಅದನ್ನು ಹಾಕ್ಕೊಳ್ಳಿ. ಇದನ್ನು ಇವಾಗ ಹಾಕ್ಕೊಂಡು ಮಿನಿಮಮ್ ನೀವು 3 ರಿಂದ 4 ನಿಮಿಷ ಬೀಟ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ಮಾತ್ರ ಕೇಕ್ ಚೆನ್ನಾಗಿ ಬರೋದು. 3 ರಿಂದ 4 ನಿಮಿಷ ಕಂಪಲ್ಸರಿ ಬೀಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ಬೀಟ್ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ 1-2 ನಿಮಿಷ. ಇವಾಗ ನಾನು ಇನ್ನೊಂದು ಬೌಲಲ್ಲಿ 200 ಗ್ರಾಮ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ರೂಮ್ ಟೆಂಪ್ರೇಚರಲ್ಲಿದೆ. ಸೊ ಇವಾಗ ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ನೀವು ವೆನಿಗರ್ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡಿ. ನೆಕ್ಸ್ಟ್ ಇವಾಗ ಒಂದು ಬೌಲಲ್ಲಿ ನೀವು ಸಣ್ಸೋದು ಇಟ್ಬಿಟ್ಟು ಅದಕ್ಕೆ 200 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ಇದೆಲ್ಲದನ್ನು ಇವಾಗ ನೀಟಾಗಿ ಸಣಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ ನನ್ನ ಹತ್ರ 3 ಬೌಲ್ ಇದೆ. ಒಂದು ಕಂಡೆನ್ಸ್ಡ್ ಮಿಲ್ಕ್ ಬೀಟ್ ಮಾಡಿರೋದು, ಒಂದು ಮೈದಾ ಮಿಕ್ಸ್ಚರ್ದು, ಒಂದು ನಾವು ಹಾಲನ್ನು ಒಡ್ಕೊಂಡಿರೋದು. ಇವಾಗ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಮೈದಾ ಮಿಕ್ಸ್ಚರ್ ಹಾಕೋಬೇಕು ಮತ್ತು ಸ್ವಲ್ಪ ಈ ಹಾಲನ್ನ ಹೊಡೆದಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗುತ್ತೆ. ಇದೇ ಥರ ಸ್ವಲ್ಪನೇ ಹಾಕ್ಕೊಂಡು ನೀವು ಮಾಡ್ಕೊತಾ ಹೋಗಿ. ಇದನ್ನು ತುಂಬ ನೀವು ಓವರ್ ಬೀಟ್ ಮಾಡೋದಕ್ಕೆ ಹೋಗಬಾರ್ದು. ಲೈಟ್ ಹ್ಯಾಂಡ್ಸಲ್ಲಿ ಇದನ್ನು ನೀವು ಮಾಡಬೇಕು. ಬೀಟರೆಲ್ಲ ಇವಾಗ ಯೂಸ್ ಮಾಡಬೇಡಿ. ಇಲ್ಲಿ ನಾನು ನಿಮಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು ವೆನಿಲಾ ಬ್ಯಾಟರ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಥರ ಸೇಮ್ ಡಿಟೋ ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ಇರುತ್ತೆ. ನೀವು ಮೈದಾ ಹಾಕೋತೀರಲ್ಲ ಸಾಣಿಸ್ಕೊಳ್ಳೋಕ್ಕೆ, ಆವಾಗ ನೀವು ಕೋಕೋ ಪೌಡರ್ನ ಹಾಕೋಬೇಕಾಗತ್ತೆ. ಚಾಕ್ಲೇಟ್ ಫ್ಲೇವರ್ ನಿಮಗೆ ಬೇಕು ಅಂತಂದರೆ ಕೋಕೋ ಪೌಡರ್ಲಿ 20 ಗ್ರಾಮ್ ನೀವು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಸೊ ಅದನ್ನು ಹಾಕ್ಕೊಂಡು ನಾರ್ಮಲಿ ಇವಾಗ ಏನು ನಾನು ಪ್ರೊಸೀಜರ್ ಮಾಡಿದ್ದೀನಿ ಅದೇ ಥರನೇ ಮಾಡಿ. ಇವಾಗ ಇಲ್ಲೆಲ್ಲ ಗಂಟು ಕಾಣ್ತಾ ಇದೆಯಲ್ಲ, ಇದೆಲ್ಲ ಹಾಲನ್ನ ಹೊಡೆದಿದ್ವಲ್ಲ ನಾವು ಅದ್ರದ್ದು. ಸೊ ಅದನ್ನೆಲ್ಲ ನೀವು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಆ ಗಂಟನ್ನೆಲ್ಲ ತೆಕ್ಕೋಬೇಕಾಗತ್ತೆ. ಓವರ್ ಮಿಕ್ಸ್ ಮಾಡಬೇಡಿ. ನೋಡಿ ಬ್ಯಾಟರ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ. ಇದನ್ನು 8 ಇಂಚ್ ಟಿನ್ ಇದು. ಇದರಲ್ಲಿ ಬಟರ್ ಪೇಪರ್ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಬೋದು. ಇದನ್ನು ನೀವು 7 ಇಂಚ್ ಟಿನ್ನಲ್ಲಿ ಕೂಡ ಮಾಡ್ಕೋಬೋದು. 7 ಇಂಚ್ ಟಿನ್ನಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ. ಸಮಕ್ಕೆ ಮಾಡಿಕೊಂಡು ಇದನ್ನ ಇವಾಗ ನೀವು ಪ್ಯಾಕ್ ಮಾಡಿ ಏರ್ ಬಬಲ್ ಎಲ್ಲ ಹೋಗಬೇಕು. ಸೊ ಇದನ್ನ ಇವಾಗ ಬೇಕ್ ಮಾಡೋಕ್ಕೆ ಇಡೋಣ. ಕಂಡೆನ್ಸ್ ಮಿಲ್ಕ್ ಕೇಕ್ ನೋಡಿ ರೆಡಿ ಇದೆ. ಇದನ್ನು ಸೈಡಿಂದ ಈ ಥರ ಓಪನ್ ಮಾಡ್ಕೊಳ್ಳೋಣ. ಕೇಕ್ ನೋಡಿ ರೆಡಿ ಇದೆ. ಮತ್ತು ಚಾಕ್ಲೇಟ್ ಪ್ರಿಮಿಕ್ಸಲ್ಲಿ ನಾನು 1 kg ಕೇಕಿಗೆ ಮೆಷರ್ಮೆಂಟ್ ಕೊಡ್ತೀನಿ. ಸೊ ಒಂದು ಬೌಲ್ಗೆ ನೀವು 330 ಗ್ರಾಮ್ ಅಷ್ಟು ಅಂದರೆ 330 ಗ್ರಾಮ್ ಅಷ್ಟು ಪ್ರಿಮಿಕ್ಸ್ ಹಾಕೊಳ್ಳಿ. ಚಾಕ್ಲೇಟ್ ಪ್ರಿಮಿಕ್ಸ್ ಇದು. ಅದಕ್ಕೆ ನೀವು 180 ಗ್ರಾಮ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಮೊದಲು ಬೀಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು 1.5 ನಿಮಿಷ ನೀಟಾಗಿ ಬೀಟ್ ಮಾಡ್ಕೊಳ್ಳಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ವಾಸನೆ ಇರೋ ಎಣ್ಣೆನ ತೊಗೊಬೇಡಿ. ಸನ್ಫ್ಲವರ್ ಆಯಿಲ್ ಅಥವಾ ಫಾರ್ಚೂನ್ ಆ ಥರ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಸೊ ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕಿಬಿಟ್ಟು ಇವಾಗ ಇದನ್ನು ಹತ್ತತ್ರ 2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಹೈ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ಳಿ. ಸೊ ಪ್ರಿಮಿಕ್ಸ್ ಬ್ಯಾಟರ್ ನೋಡಿ ಇವಾಗ ರೆಡಿ ಇದೆ. ಇದನ್ನು ಟಿನ್ನಲ್ಲಿ ಹಾಕ್ಕೊಳ್ಳೋಣ. ಸೊ ಇದನ್ನು ಇವಾಗ ಟ್ಯಾಪ್ ಮಾಡಿಬಿಟ್ಟು ಬೇಕ್ ಮಾಡ್ಕೊಡಿ. ಸೊ ನೋಡಿದ್ರಲ್ಲ, ಪ್ರಿಮಿಕ್ಸ್ ಕೇಕ್ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ. 3 ಕೇಕಿಗೂ ಹೋಲಿಸ್ಕೊಂಡ್ರೆ ಪ್ರಿಮಿಕ್ಸ್ ಕೇಕ್ ತುಂಬ ಫ್ಲಫಿಯಾಗಿ ಬರುತ್ತೆ. ಮತ್ತು 3ಕ್ಕೂ ಹೋಲಿಸ್ಕೊಂಡ್ರೆ ಇದು ತುಂಬ ಚೀಪ್ ರೇಟಲ್ಲಿ ನಿಮಗೆ ಸಿಗುತ್ತೆ. ನೀವು 1 kg ಪ್ರಿಮಿಕ್ಸ್ ತೊಗೊಂಡ್ರೆ ಹತ್ತತ್ರ 4 kg ಕೇಕ್ ಮಾಡ್ಕೋಬೋದು.
ವೆನಿಲಾ ಪ್ರಿಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು OTGನಲ್ಲಿ ಹೇಗೆ ಕೇಕ್ ಬೇಕ್ ಮಾಡ್ಕೊಳ್ಳೋದು, ಹಾಗೆ ಮೈಕ್ರೋವೇವ್ನಲ್ಲಿ ಹೇಗೆ ಕೇಕ್ ಬೇಕ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಎರಡೂ ಇಲ್ಲ ಅಂತ ಅಂದರೆ ಪಾತ್ರೆ ಉಪಯೋಗಿಸ್ಕೊಂಡು ಹೇಗೆ ಕೇಕ್ ಬೇಕ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ತುಂಬ ಹೇಳ್ಕೊಟ್ಬಿಟ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಇದರಲ್ಲಿ ಬ್ಯಾಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬೇಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಎಲ್ಲ ವಿಡಿಯೋನೂ ಡೀಟೈಲಾಗಿ ನೋಡಿ, ಈಸಿಯಾಗಿ ಮನೆಯಲ್ಲಿ ಬೇಕಿಂಗ್ ಮಾಡ್ಕೋಬೋದು. ಸೊ ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.